ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಡ್ರೀಮರ್ಸ್ ಇಂಗ್ಲೀಷ್. ಸೊ ವಿದ್ಯಾರ್ಥಿಗಳೇ, ಇಂದು ಜಗತ್ತು ತುಂಬ ಬದಲಾಗಿದೆ. ಹಾಗೆ ಈ ಜಗತ್ತಿನಲ್ಲಿ ತುಂಬ ವಿಷಯಗಳು ಹೊಸದುಗಳು ಆ್ಯಡ್ ಆಗಿದೆ ಮತ್ತು ಟೆಕ್ನಾಲಜಿಯಲ್ಲಿ ಒಂದು ಹೊಸ ರೆವಲ್ಯೂಷನನ್ನೇ ನಾವು ಕಾಣ್ಬೋದಾಗಿದೆ. ಈ ಎಲ್ಲ ಒಂದು ವಿಶೇಷವಾದಂಥ ಬದಲಾವಣೆಗೆ ಕಾರಣ ಯಾವುದಂತಂದರೆ ಈ ಎ ಐ ಅನ್ನುವ ಒಂದು ಟೆಕ್ನಾಲಜಿ. ಈ ಎ ಐ ಅನ್ನೋ ಒಂದು ಟೆಕ್ನಾಲಜಿ ಬಂದ ಮೇಲೆ ಇಡೀ ಪ್ರಪಂಚದಲ್ಲಿ ಪ್ರತಿಯೊಂದು ವಿಷಯಗಳು, ಒಂದು ನಾಲೆಡ್ಜು, ಇದೆಲ್ಲ ಏನಾಯ್ತಂದರೆ ಔಟ್ಡೇಟೆಡ್ ಆಗಿ ಹೋಯಿತು. ಈಗ ಪ್ರತಿಯೊಬ್ಬರು ಏನು ಮಾಡಬೇಕಾಗಿದೆ ಅಂದರೆ, ನಾವು ಒಂದು ಹೊಸ ಟೆಕ್ನಾಲಜಿಯತ್ತ ಅಪ್ಡೇಟ್ ಆಗಬೇಕಾಗಿದೆ, ಅದರ ಬಗ್ಗೆ ತಿಳ್ಕೋಬೇಕಾಗಿದೆ ಮತ್ತು ಅದರಲ್ಲಿರ್ತಕ್ಕಂಥ ವಿಶೇಷತೆಯ ಕಡೆಗೆ ನಮ್ಮ ಗಮನವನ್ನು ಹರಿಸಬೇಕಾಗಿದೆ. ಸೊ ಅಂಥ ಒಂದು ವಿಶೇಷವಾದ ಟಾಪಿಕ್ ಯಾವುದಂತಂದರೆ, ಇವತ್ತಿನ ದಿನ ನಾನು ಹೇಳಲಿಕ್ಕೆ ಹೋಗ್ತಾ ಇರೋದು ಕ್ಯಾನ್ ಮಷಿನ್ ಥಿಂಕ್ ಅಂತ. ಸೊ ನಮಗೆ ಈ ಪ್ರಶ್ನೆ ತುಂಬ ವಿಚಿತ್ರವಾದ ಪ್ರಶ್ನೆ ಅಂತ ಅನಿಸುತ್ತೆ. ಈ ಪ್ರಶ್ನೆಯ ಉದ್ದೇಶ ಏನಂತಂದರೆ, ನಿಜವಾಗಲೂ ಈ ಮಷಿನ್ಗಳು, ಯಂತ್ರಗಳು ಮನುಷ್ಯನಂತೆ ವರ್ತಿಸುತ್ತವೆ, ಮನುಷ್ಯನಂತೆ ಥಿಂಕ್ ಮಾಡ್ತಾವ ಅನ್ನೋ ಒಂದು ವಿಚಾರನ ಇವತ್ತು ನಾವು ತಿಳ್ಕೋಬೇಕಾಗಿದೆ. ಸೊ ಅದಕ್ಕಿಂತ ಮೊದಲಾಗಿ ನಾವೇನು ಮಾಡೋಣ ಅಂದರೆ, ದ ಹಿಸ್ಟ್ರಿ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ನೋಡೋಣ. ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಗೆ ನಾವು ಎ ಐ ಅಂತ ಕರಿತೇವೆ, ಅಂದರೆ ಕೃತಕ ಬುದ್ಧಿಮತ್ತೆ ಅಂತ. ಸೊ ಈ ಲೆಸನಲ್ಲಿ ನಾವು ಏನನ್ನು ಕಾಣ್ತೀವಿ ಅಂದರೆ, ಇದರ ಉಗಮ ಹೇಗಾಯಿತು, ಇಂಥ ಒಂದು ವಿಚಾರ ಹೇಗೆ ಬಂತು ಮತ್ತು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇವತ್ತು ಏನನ್ನು ನಾವು ಅನುಭವಿಸ್ತಾ ಇದ್ದೀವಲ್ಲ, ಅದರ ಹಿಂದಿನ ಕಷ್ಟಗಳೇನಿತ್ತು, ಅದನ್ನು ಹೇಗೆ ಆ ಕಷ್ಟಗಳನ್ನು ಮುಂದೆ ಸಾಗಿಸ್ತಾ, ಹಾಗೆ ಅದನ್ನು ತುಂಬ ಕಠಿಣತೆ ಕಡೆಗೆ ತಗೊಂಡು ಹೋಗಿ ಅದನ್ನು ಸರಳವಾಗಿ ಮಾಡಿ ಆಮೇಲೆ ತುಂಬ ಈಸಿಯಾಗಿ ಜನರ ಮುಂದೆ ಅದನ್ನು ತಲುಪಿಸಲಾಯಿತು. ಇಂಥ ಒಂದನ್ನು ನಾವು ಈ ಒಂದು ಕ್ಯಾನ್ ಮಷಿನ್ಸ್ ಥಿಂಕ್ ಅನ್ನೋ ಒಂದು ಪಾಠದ ಮೂಲಕ ತಿಳ್ಕೊಂಡು ಹೋಗೋಣ. ದ ಹಿಸ್ಟ್ರಿ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ವಾಟ್ ಇಟ್ ರಿಯಲ್ ಆ್ಯಕ್ಚುಲಿ ಎಕ್ಸ್ಪ್ಲೇನ್ಸ್ ಏನೇನು ಮಾಡುತ್ತೆ ಅಂದರೆ, ದ ಐಡಿಯಾ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿನ ಒಂದು ಐಡಿಯಾ, ಅದು ಅಂದರೆ ಏನು, ಅದು ಹೇಗೆ ಉಗಮ ಆಯಿತು ಅನ್ನೋದ್ರ ಬಗ್ಗೆ ನೋಡ್ತಾ ನಾವು ಕಲಿತಾ ಹೋಗ್ತೇವೆ ಈ ಒಂದು ಪಾಠದಲ್ಲಿ. ಬಿಗ್ಯಾನ್ ಆ್ಯಂಡ್ ಹೌ ಇಟ್ ಡೆವಲಪ್ಡ್ ಸ್ಟೆಪ್ ಬೈ ಸ್ಟೆಪ್ ಓವರ್ ಮೆನಿ ಇಯರ್ಸ್. ಅಂದರೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋ ಒಂದು ಕಾನ್ಸೆಪ್ಟನ್ನು ಮಾಡಬೇಕಾದ್ರೆ ತುಂಬ ವರ್ಷಗಳ ಪರಿಶ್ರಮ ಇಲ್ಲಿ ನಾವು ಕಾಣ್ಬೋದಾಗಿದೆ. ಈಗ ವಾಟ್ ಈಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೀನ್ಸ್ ಅಂದರೆ ಇದರ ಅರ್ಥ ಇಂಟೆಲಿಜೆನ್ಸ್ ಶೋನ್ ಬೈ ಮಷೀನ್ಸ್ ಅಂತ. ಅಂದರೆ ಯಂತ್ರಗಳ ಮೂಲಕ ನಾವು ಒಂದು ಬುದ್ಧಿಯನ್ನು ನೋಡ್ಬೋದು, ಅದು ಮನುಷ್ಯನಂತೆ ವರ್ತನೆ ಮಾಡ್ತಾ ಇದೆಯಲ್ಲ ಅದನ್ನು ನೋಡ್ಬೋದು. ಆ್ಯಕ್ಚುಲಿ ಅದು ಮನುಷ್ಯನ ಥರನೇ ವರ್ತನೆ ಮಾಡ್ತಾ ಇದೆಯಾ, ಮನುಷ್ಯನಿಗೂ ಮತ್ತು ಅದಕ್ಕೆ ಯಾವುದೇ ಅಂದರೆ ಯಾವುದೇ ರೀತಿಯ ಡಿಫ್ರೆನ್ಸ್ ಇಲ್ವಾ ಅನ್ನೋ ಪ್ರಶ್ನೆಯನ್ನು ನಾವು ಹುಡುಕ್ತಾ ಹೋದರೆ ಕೆಲವೊಂದು ಉತ್ತರಗಳನ್ನು ನಾವು ಕಾಣ್ಬೋದಾಗಿದೆ. ಇಟ್ ಅಲೋಸ್ ಕಂಪ್ಯೂಟರ್ಸ್ ಆ್ಯಂಡ್ ರೋಬೋಟ್ಸ್ ಟು ಪರ್ಫಾರ್ಮ್ ಟಾಸ್ಕ್ ದಟ್ ಯೂಶುವಲಿ ನೀಡ್ ಹ್ಯೂಮನ್ ಥಿಂಕಿಂಗ್. ಸೊ ಈಗ ನಾವು ಈ ಒಂದು ಯಂತ್ರ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋ ಒಂದು ಈ ಯಂತ್ರ ಇದೆಯಲ್ಲ, ಇದರಿಂದ ನಾವು ಮನುಷ್ಯನನ್ನು ರಿಪ್ಲೇಸ್ ಮಾಡಬಹುದಾ, ಇದರಿಂದ ಮನುಷ್ಯನ ಒಂದು ಇಂಟೆಲಿಜೆನ್ಸಿನ ಅವನತಿ ಆಗ್ಬೋದಾ, ಈ ರೀತಿ ಪ್ರಶ್ನೆಗಳನ್ನು ನಾವು ನೋಡ್ಬೋದಾಗಿದೆ. ಫಾರ್ ಎಕ್ಸಾಂಪಲ್ ಏನಂತಂದರೆ, ವೆನ್ ಯುವರ್ ಮೊಬೈಲ್ ಫೋನ್ ಅನ್ಲಾಕ್ ಬೈ ರೆಕಗ್ನೈಸಿಂಗ್ ಯುವರ್ ಫೇಸ್, ಇಟ್ ಈಸ್ ಯೂಸಿಂಗ್ ಎ ಐ. ಈ ಎ ಐ ಅನ್ನೋದು ಎಲ್ಲೆಲ್ಲಿ ವರ್ಕ್ ಆಗುತ್ತೆ ಅಂದರೆ, ನಮ್ಮ ಮೊಬೈಲ್ ಫೋನ್ಗಳು ನಮ್ಮ ಮುಖಗಳನ್ನು ನೋಡಿ ಅದು ಆಟೋಮೆಟಿಕ್ಕಾಗಿ ಲಾಕ್ ಆಗುತ್ತೆ. ಹಾಗೆ ಈ ಗೂಗಲ್ ಅಂದರೆ ಅಲೆಕ್ಸಾ ಅಥವಾ ಗೂಗಲನ್ನು ನಾವು ಒಂದು ಗೂಗಲ್ ವಾಯ್ಸ್ ಅಸಿಸ್ಟೆನ್ಸ್ ಅಂತ ಬರುತ್ತೆ, ಅದರಲ್ಲಿ ನಾವು ಮಾತಾಡಿದಾಗ ನಮ್ಮ ವಾಯ್ಸನ್ನು ಅದು ಫೈಂಡ್ ಔಟ್ ಮಾಡುತ್ತೆ ಮತ್ತು ಅದಕ್ಕೆ ಏನು ಬೇಕು ಅಂತ ಉತ್ತರಗಳನ್ನು ಮತ್ತು ರಿಪ್ಲೈಗಳನ್ನು ಕೊಡ್ತಾ ಹೋಗುತ್ತೆ. ಹಾಗೆ ಯೂಟ್ಯೂಬ್ಗಳಲ್ಲಿ ನಾವು ಏನು ಮಾಡ್ತೀವಿ ಅಂದರೆ, ಒಂದು ವಿಡಿಯೋಗಳನ್ನು ನೋಡಿದಾಗ ತುಂಬ ವಿಡಿಯೋಗಳು ಅಂಥದೇ ಇರುವಂಥ ವಿಡಿಯೋಗಳನ್ನು ಅದು ಆಟೋಮೆಟಿಕ್ಕಾಗಿ ರೆಕಮೆಂಡ್ ಮಾಡ್ತಾ ಹೋಗುತ್ತೆ. ಇಂಥ ಎಲ್ಲ ಒಂದು ಕಾರ್ಯವನ್ನು ಈ ಎ ಐ ಮಾಡುತ್ತೆ. ಈಗ ಇದಕ್ಕಿಂತ ಮೊದಲು ನಾವು ಏನು ಮಾಡೋಣ ಅಂತಂದರೆ, ಈ ರಾಕ್ವೆಲ್ ಎನೋಹಾ ಅಂತ ಒಬ್ಬ ರೈಟರ್ ಬಗ್ಗೆ ನೋಡ್ತಾ ಹೋಗೋಣ. ರಾಕ್ವೆಲ್ ಎನೋಹಾ ಇವ್ರು ಏನಂತಂದರೆ ಒಬ್ಬ ರಿಸರ್ಚರು ಹೌದು ಮತ್ತು ಒಬ್ಬ ಗ್ರೇಟ್ ರೈಟರು ಹೌದು. ಹಿ ಹ್ಯಾಸ್ ರಿಟನ್ ಅಬೌಟ್ ಸೈನ್ಸ್. ಇವರ ಮೂಲ ಯಾವುದ್ರ ಬಗ್ಗೆ ತುಂಬ ಇಂಟ್ರೆಸ್ಟ್ ಆಗಿ ಇತ್ತಂತಂದರೆ,
ಅದು ಒಂದು ಸೈನ್ಸ್ ಬಗ್ಗೆ ಮತ್ತು ಟೆಕ್ನಾಲಜಿ ಬಗ್ಗೆ. ಹಿ ರೋಟ್ ದಿಸ್ ಆರ್ಟಿಕಲ್ ಟು ಎಕ್ಸ್ಪ್ಲೈನ್ ದ ಹಿಸ್ಟ್ರಿ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ ಅ ಸಿಂಪಲ್ ವೇ. ತುಂಬ ಈಸಿಯಾಗಿ ಇವರು ಕೃತಕ ಬುದ್ಧಿಮತ್ತೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಇತಿಹಾಸ ಮತ್ತು ಅದರ ಉಗಮ, ಅದರ ಒಂದು ಏನಂದರೆ ಬೆಳವಣಿಗೆ, ಅದು ಈಗ ಹೇಗೆ ಇಷ್ಟು ಫೇಮಸ್ ಆಯಿತು, ಇದೆಲ್ಲದರ ಬಗ್ಗೆ ಒಂದೊಂದಾಗಿ ಮಾಹಿತಿಯನ್ನು ಅವ್ರು ನೀಡ್ತಾ ಹೋಗ್ತಾರೆ. ಹಿ ವರ್ಕ್ ವಿತ್ ರಿಸರ್ಚ್ ಪಬ್ಲಿಕೇಶನ್ಸ್ ಕನೆಕ್ಟೆಡ್ ಟು ಹಾರ್ವರ್ಡ್ ಯೂನಿವರ್ಸಿಟಿ ಜೊತೆ ಇವ್ರು ಏನು ಮಾಡ್ತಾರೆ ಅಂದರೆ ತುಂಬ ಒಂದು ರಿಸರ್ಚ್ಗಳನ್ನು ಮಾಡ್ತಾರೆ ಮತ್ತು ಹಾಗೆ ಅವುಗಳನ್ನು ಪಬ್ಲಿಷ್ನೂ ಮಾಡ್ತಾರೆ. ಇವರ ಒಂದು ಮೇನ್ ಏಮ್ ಏನಂತಂದರೆ ಪ್ರತಿಯೊಬ್ಬ ರೀಡರು ತಿಳ್ಕೋಬೇಕು. ಏನನ್ನು ತಿಳ್ಕೋಬೇಕಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಏನು, ಅದು ಹೇಗೆ ಪ್ರಾರಂಭವಾಯಿತು ಮತ್ತು ಅದು ಹೇಗೆ ಬೆಳವಣಿಗೆ ಆಯಿತು ಅನ್ನೋದನ್ನು ತಿಳ್ಕೊಳ್ಳೋ ಸಲುವಾಗಿ ಅವರು ಈ ಒಂದು ಆರ್ಟಿಕಲನ್ನು ಬರೀತಾರೆ. ಈಸ್ ರೈಟಿಂಗ್ ಸ್ಟೈಲ್ ಈಸ್ ಕ್ಲಿಯರ್. ತುಂಬ ಈಸಿಯಾಗಿರುವಂಥ ಒಂದು ರೈಟಿಂಗ್ ಸ್ಟೈಲನ್ನು ನಾವು ಇವರಲ್ಲಿ ಕಾಣ್ಬೋದು. ಹಾಗೆ ಇದನ್ನು ತುಂಬ ಈಸಿಯಾಗಿ ನಾವು ಅಂಡರ್ಸ್ಟ್ಯಾಂಡು ಮಾಡ್ಕೋಬೋದು. ಇವರು ಏನನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ ಅಂದರೆ ಕಾಂಪ್ಲೆಕ್ಸ್ ಐಡಿಯಾಸ್ ಇನ್ ಸಿಂಪಲ್ ವರ್ಡ್ಸ್. ತುಂಬ ಈಸಿಯಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಏನು ಅನ್ನೋದನ್ನು ತುಂಬ ಈಸಿಯಾಗಿ ಜನರಿಗೆ ಈ ಆರ್ಟಿಕಲ್ ಥ್ರೂ ಅಂದರೆ ಈ ಲೆಸನ್ ಥ್ರೂ ತಿಳಿಸ್ಕೊಂಡು ಹೋಗ್ತಾರೆ. ಹಾಗೆ ಇದು ಯಾಕೆ ನಮಗೆ ಈಗ ತುಂಬ ಇಂಪಾರ್ಟೆಂಟ್, ಅದು ಎಸ್ಪೆಷಲಿ ಆಗಿ ವಿದ್ಯಾರ್ಥಿಗಳಿಗೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ಸಹ ಅವ್ರು ಹೇಳ್ತಾ ಹೋಗ್ತಾರೆ. ಈಗ ನಾವೇನು ಮಾಡೋಣ ಅಂದರೆ ದ ಬಿಗಿನಿಂಗ್, ಅಲೆನ್ ಟರ್ನಿಂಗ್ ಆ್ಯಂಡ್ ದಿ ಟರ್ನಿಂಗ್ ಟೆಸ್ಟ್ ಅಂತ. ಅಂದರೆ ಈ ಅಲೆನ್ ಟರ್ನಿಂಗ್ ಅನ್ನೋರು ಮೊದಲನೇ ಸಲ ಒಂದು ಆರ್ಟಿಕಲನ್ನು ಬರೀತಾರೆ. ಆ ಆರ್ಟಿಕಲದ ಹೆಸರು ಏನಂತಂದರೆ ಕ್ಯಾನ್ ಮಷಿನ್ ಥಿಂಕ್ ಅಂತ. ಯಂತ್ರಗಳು ಮನುಷ್ಯನಂತೆ ವಿಚಾರ ಮಾಡ್ತವೆ ಅನ್ನೋದರ ಒಂದು ಪ್ರಶ್ನೆಗಳನ್ನು ಹಾಕಿ ಅವರು ತಮ್ಮ ಒಂದು ಆರ್ಟಿಕಲಲ್ಲಿ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ, ಅದನ್ನು ಡಿಸ್ಕಷನ್ ಮಾಡ್ತಾ ಹೋಗ್ತಾರೆ. ಅಲೆನ್ ಟರ್ನಿಂಗ್ ಅವರು ಈ ಒಂದು ವಿಷಯದ ಬಗ್ಗೆ ಮಾತಾಡೋದು ಯಾವಾಗ ಅಂದರೆ 1950ರಲ್ಲಿ, ಅಂದರೆ ಈಗ ನಾವಿರೋದು 2026ರಲ್ಲಿ, ಬಟ್ 1950ರಲ್ಲಿ ಈ ಕಲ್ಪನೆ ಅವರಿಗೆ ಬರುತ್ತೆ. ಇಟ್ ಇಸ್ ಅ ಫೇಮಸ್ ಪೇಪರ್. ಯಾವುದೊಂದು ಒಂದು ಪಬ್ಲಿಷ್ ಮಾಡ್ತಾರೆ ಅಂದರೆ ಒಂದು ಫೇಮಸ್ ಪೇಪರನ್ನು ಬರೀತಾರೆ. ಆ ಒಂದು ಪೇಪರ್ದ ಹೆಸರು ಏನಂತಂದರೆ, ಅದೇ ಪೇಪರ್ ಅಂದರೆ ಆರ್ಟಿಕಲನ್ನು ಬರೀತಾರೆ. ಆರ್ಟಿಕಲ್ನ ಹೆಸರು ಕಂಪ್ಯೂಟಿಂಗ್ ಮಷೀನರಿ ಆ್ಯಂಡ್ ಇಂಟೆಲಿಜೆನ್ಸ್ ಅಂತ ಬರೀತಾರೆ. ಅದರಲ್ಲಿ ಇದರ ಬಗ್ಗೆ ವಿಶೇಷವಾಗಿ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಮಾತಾಡ್ತಾ ಹೋಗ್ತಾರೆ. ಅವಾಗೇ ಅದಕ್ಕೊಂದು ಪ್ರಶ್ನೆಗಳನ್ನು ಕೇಳ್ತಾರೆ, ಕ್ಯಾನ್ ಮಷಿನ್ ಥಿಂಕ್ ಅಂತ. ಈ ಸಜೆಸ್ಟೆಡ್ ದ ಟರ್ನಿಂಗ್ ಟೆಸ್ಟ್. ಇದರಲ್ಲಿ ಇವ್ರು ಏನು ಮಾಡ್ತಾರೆ ಅಂದರೆ ಒಂದು ಮಾಡ್ತಾರೆ. ಅಂದರೆ ಈ ರೀತಿಯ ಪ್ರಯೋಗಗಳನ್ನು ಮಾಡಿದಾಗ ನಾವು ಮನುಷ್ಯನು ಮುಖ್ಯನೋ ಅಥವಾ ಮನುಷ್ಯನ ಇಂಟೆಲಿಜೆನ್ಸ್ ತುಂಬ ಶ್ರೇಷ್ಠವಾಗಿದ್ದ, ಇಲ್ಲ ಒಂದು ಮಷೀನಿನ ಇಂಟೆಲಿಜೆನ್ಸ್ ತುಂಬ ಶ್ರೇಷ್ಠವಾಗಿದ್ದನನ್ನು ನಾವು ಕಾಣಬಹುದು ಅಂತ ಒಂದು ಪ್ರಯೋಗಾತ್ಮಕವಾದಂತಹ ಒಂದು ಟೆಸ್ಟನ್ನು ಕೊಡ್ತಾರೆ. ಏನಿದೆ ಟೆಸ್ಟ್ ಅಂತಂದರೆ, ಒಬ್ಬ ಹ್ಯೂಮನ್ ಜಡ್ಜ್ ಅಂದರೆ ಒಬ್ಬ ಮನುಷ್ಯನನ್ನು ನಿರ್ಣಾಯಕನಾಗಿ ನೇಮಿಸ್ತಾರೆ. ಹಾಗೆ ಅಲ್ಲಿ ಏನು ಮಾಡ್ತಾರೆ ಅಂದರೆ ಟಾಕ್ಸ್ ಟು ಬೋತ್ ಎ ಹ್ಯೂಮನ್ ಆ್ಯಂಡ್ ಮಷೀನ್. ಆ ಮಷೀನು ಮತ್ತು ಹ್ಯೂಮನ್ ಈ ಎರಡೂಗಳನ್ನು ಒಂದು ಮೆಸೇಜ್ ಮಾಡ್ತಾ, ಅಂದರೆ ಈ ರೀತಿ ಮೆಸೇಜ್ಗಳು ಮಾಡ್ತಾ ಹೋಗ್ತಾರೆ. ಆಗ ಒಂದು ಮೆಸೇಜು ಆ ಯಂತ್ರಗಳಿಂದ ಬರ್ತಾ ಇರುತ್ತೆ, ಇನ್ನೊಂದು ಮೆಸೇಜು ಮನುಷ್ಯನಿಂದ ಬರ್ತಾ ಇರುತ್ತೆ. ಆಗ ಅವ್ರು ಏನು ಮಾಡ್ತಾರೆ ಅಂದರೆ ಅದರ ಜೊತೆ ಮಾತಾಡ್ತಾ ಹೋದರೆ, ಅಂದರೆ ಅವ್ರು ಹೇಳ್ತಾರೆ, ಒಂದು ಊಹೆ ಮೂಲಕ ಹೇಳ್ತಾರೆ, ನೀವು ಮಾತಾಡ್ತಾ ಹೋದರೆ ಅಲ್ಲಿ ನೀವು ಯಾವುದೇ ಡಿಫ್ರೆನ್ಸನ್ನು ಕಾಣದೇ ಇದ್ದರೆ, ಎರಡು ಮನುಷ್ಯನ ಥರನೇ ನಿಮಗೆ ರಿಪ್ಲೈ ಮಾಡ್ತಾ ಹೋದರೆ, ಅಲ್ಲಿ ನೀವು ಈ ಒಂದು ಇಂಟೆಲಿಜೆಂಟ್ ಅಂದರೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಎಸ್ಪೆಷಲಿ ಯಂತ್ರಗಳ ಇಂಟೆಲಿಜೆನ್ಸೋ ಅಥವಾ ಇದು ಮನುಷ್ಯನ ಇಂಟೆಲಿಜೆನ್ಸೋ ಅನ್ನೋದರ ಮಧ್ಯ ನೀವು ಸಿಲಿಕ್ ಹೋಗ್ತೀರಿ, ನೀವು ಡೌಟಲ್ಲಿ ಬೀಳ್ತೀರಿ. ಆಗ ನಿಮಗೆ ಇದನ್ನು ಜಡ್ಜ್ ಮಾಡಲಿಕ್ಕೆ ಆಗಲಿಕ್ಕಿಲ್ಲ. ಯಾಕಂದರೆ ಮನುಷ್ಯನೋ ಅಥವಾ ಇದು ಮಷೀನ ಅಂತ ಈ ಎರಡರಲ್ಲೂ ನೀವು ಕಂಪೇರ್ ಮಾಡಲಿಕ್ಕೆ ಆಗೋದೇ ಇಲ್ಲ. ಯಾಕಂದರೆ ಎರಡೂಗಳು ಸೇಮ್ ಆಗಿ ವರ್ತನೆ ಮಾಡ್ತಾಯಿದ್ರೆ, ಅಥವಾ ಒಂದನ್ನು ಮಷೀನ್ ಥರದ ವರ್ತನೆ ಮಾಡ್ತಾಯಿದ್ರೆ, ಆಗ ನೀವು ಅದನ್ನು ಕಂಡುಹಿಡ್ಬೋದು ಇದು ಮಷೀನ್ ಅಂತ. ಒಂದು ವೇಳೆ ಎರಡೂ ಒಂದೇ ರೀತಿಯಾಗಿ ವರ್ತನೆ ಮಾಡ್ತಾಯಿದ್ರೆ ನಿಮಗೆ ಇದು ತುಂಬ ಡಿಫಿಕಲ್ಟ್ ಆಗ್ಬೋದು, ಯಾವುದು ಮಷೀನ್ ಯಾವುದು ಮನುಷ್ಯ ಅಂತ ಹೇಳಲಿಕ್ಕೆ. ಸೊ ಇಂಥಗಳ ಮಧ್ಯೆ ನಿಮಗೇನಾದರೂ ಫೈಂಡ್ ಔಟ್ ಆದರೆ, ನಿಮಗೆ ಗೊತ್ತಾದರೆ, ಆವಾಗ ಮಾತ್ರ ನೀವು ಏನು ಹೇಳ್ಬೋದು ಅಂತಂದರೆ ಇದು ಮಷೀನು ಅಥವಾ ಇದು ಮನುಷ್ಯನು ಅಂತ. ಒಂದು ವೇಳೆ ಎರಡರ ಮಧ್ಯೆನೂ ನಿಮಗೆ ಒಂದು ಹೋಲಿಕೆ ಗೊತ್ತಾಗದೇ ಇದ್ದರೆ ನೀವು ಅದನ್ನು ಊಹಿಸ್ಲಿಕ್ಕಾಗಲ್ಲ ಮುಂದೆ ಜಗತ್ತು ಏನಾಗಬಹುದು ಅಂತ ಅನ್ನೋ ಒಂದು ಟೆಸ್ಟ್ಗಳ ಮೂಲಕ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಫಾರ್ ಎಕ್ಸಾಂಪಲ್ ಕೊಡ್ತಾರೆ ಏನಂತಂದರೆ, ಇಫ್ ಯು ಚಾಟ್ ಆನ್ಲೈನ್ ಆ್ಯಂಡ್ ಕೆನಾಟ್ ರಿಕಗ್ನೈಸ್ ವೆದರ್ ಯು ಆರ್ ಟಾಕಿಂಗ್ ಟು ಎ ಪರ್ಸನ್ ಆರ್ ಎ ಚಾಟ್ ಬೋಟ್, ದ ಮಷೀನ್ ಹ್ಯಾಸ್ ಪಾಸ್ಡ್ ದಿ ಟೆಸ್ಟ್. ಸೊ ಯಾವಾಗ ನೀವು ಒಂದು ಚಾಟ್ ಬೋಟ್ ಮೂಲಕ ನೀವು ಅದನ್ನು ಮೆಸೇಜ್ ಮಾಡ್ತಾ ಹೋಗ್ತಿರೋ, ಯಾವಾಗ ಅದರ ಡಿಫ್ರೆನ್ಸ್ ನಿಮ್ಗೆ ಗೊತ್ತಾಗಲ್ವೋ, ಆಗ ನೀವು ಅದನ್ನು
ಹೇಳಬಹುದು. ಏನಂದರೆ ಮಷಿನ್ ಹ್ಯಾಸ್ ಪಾಸ್ಡ್ ದ ಟೆಸ್ಟ್, ಮಷೀನು ಮನುಷ್ಯನ ಥರನೇ ವರ್ತನೆ ಆಗಿದೆ. ಆಗ ನೀವು ತುಂಬ ಸರ್ಪ್ರೈಸ್ ಆಗಿ ಅದಕ್ಕೆ ಉತ್ತರನ ಹುಡುಕ್ತೇ ಇರಬಹುದು ಅಂತ. ಹಾಗೆ ದ ಬರ್ತ್ ಆಫ್ ಎ ಐ ಇದು ಹೇಗೆ ಉಟ್ಕೊಳ್ತು ಅಂತ ಒಂದು ಏನಾಗುತ್ತೆ ಅಂದರೆ 1956ರಲ್ಲಿ ದ ಡಾರ್ಮೌತ್ ಅನ್ನೋ ಒಂದು ಕಾನ್ಫರೆನ್ಸ್ ನಡೆಯುತ್ತೆ. ಆಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಫಿಷಿಯಲಿ ಸ್ಟಾರ್ಟೆಡ್ ಎಸ್ ಅ ಸಬ್ಜೆಕ್ಟ್ ಇನ್ 1956 ಆಟ್ ಅ ಡಾರ್ಮೌತಲ್ಲಿ 1956ರಲ್ಲಿ ಮೊದಲನೇ ಸಹ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಒಂದು ಒಂದು ಕಾನ್ಫರೆನ್ಸ್ ಮೂಲಕ ಅದನ್ನು ಹುಡುಕಬೇಕು, ಅದು ಏನು, ಅದರ ಇನ್ವೆನ್ಷನ್ ಏನು, ಅದನ್ನು ಹೇಗೆ ಡೆವಲಪ್ ಮಾಡಬೇಕು ಅನ್ನೋ ಒಂದು ಕಾನ್ಫರೆನ್ಸಲ್ಲಿ ಚರ್ಚೆ ನಡೆಯುತ್ತೆ. ಆಗ ಸೈಂಟಿಸ್ಟ್ ಬಿಲೀವ್ಡ್ ದ್ಯಾಟ್ ಹ್ಯೂಮನ್ ಇಂಟೆಲಿಜೆನ್ಸ್ ಕುಡ್ ಬಿ ಡಿಸ್ಕ್ರೈಬ್ಡ್ ಕ್ಲಿಯರ್ಲಿ ಆ್ಯಂಡ್ ಪ್ರೋಗ್ರಾಮ್ಡ್ ಇನ್ ಟು ಕಂಪ್ಯೂಟರ್ಸ್. ಮನುಷ್ಯನಂತೆಯೇ ವಿಚಾರ ಮಾಡುವಂತಹ ಒಂದು ಒಂದು ವಿಷಯವನ್ನು ಅಥವಾ ಆ ರೀತಿಯಾಗಿರುವಂಥ ಒಂದು ಬ್ರೈನನ್ನು ನಾವು ಕಂಪ್ಯೂಟರಲ್ಲಿ ಅಳವಡಿಸಬೇಕು ಅಂತ ಕೆಲವೊಂದು ಸೈಂಟಿಸ್ಟ್ ಸೇರಿಕೊಂಡು ಅಲ್ಲಿ ಈ ರೀತಿಯ ಒಂದು ಇನ್ವೆನ್ಷನ್ಸ್, ಒಂದು ರಿಸರ್ಚನ್ನು ಮಾಡಲಿಕ್ಕೆ ಪ್ರಾರಂಭಿಸ್ತಾರೆ. ದೇ ವರ್ ವೆರಿ ಹೋಪ್ಫುಲ್ ದ್ಯಾಟ್ ಮಷಿನ್ ಕುಡ್ ಸೂನ್ ಥಿಂಕ್ ಲೈಕ್ ಹ್ಯೂಮನ್ಸ್. ಅವರಿಗೆ ಮುಂದೆ ಬರ್ತಾ ಅನಿಸುತ್ತೆ ಮಷೀನುಗಳು ಮನುಷ್ಯನಂತೆ ವಿಚಾರ ಮಾಡಬಹುದು ಅಂತ. ಇನ್ ದಿ ಬಿಗಿನಿಂಗ್ಗಳಲ್ಲಿ ಅನಿಸುತ್ತೆ. ಆಮೇಲೆ ಎ ಐ ಪ್ರೋಗ್ರಾಮ್ ಸಾಲ್ವ್ಡ್ ಸಿಂಪಲ್ ಮ್ಯಾಥಮೆಟಿಕಲ್ ಪ್ರಾಬ್ಲಮ್ಸ್ ಆ್ಯಂಡ್ ಪ್ಲೇಡ್ ಅ ಗೇಮ್ಸ್ ಲೈಕ್ ಚೆಸ್. ಸೊ ಮೊದಲು ಬಿಗಿನಿಂಗಲ್ಲಿ ಏನೆಲ್ಲ ನಡೆಯುತ್ತೆ ಅಂದರೆ ಈ ರೀತಿಯ ಒಂದು ಸೃಷ್ಟಿಸಿದಂಥ ಪ್ರೋಗ್ರಾಮ್ ಏನು ಮಾಡುತ್ತೆ ಅಂದರೆ ಮ್ಯಾಥಮೆಟಿಕ್ಸ್, ಒಂದು ಗಣಿತದ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ತಾ ಹೋಗುತ್ತೆ. ಪ್ರಾಬ್ಲಮ್ ಕೊಟ್ಟರೆ ಸಾಕು, ಅದು ಸಾಲ್ವ್ ಮಾಡುತ್ತೆ. ಹಾಗೆ ಕೆಲವೊಂದು ಗೇಮ್ಗಳಲ್ಲಿ ಅದು ಆಡ್ತಾ ಗೆಲ್ತಾ ಹೋಗುತ್ತೆ. ಹಾಗೆ ಇಲ್ಲೊಂದು ಎಕ್ಸಾಂಪಲ್ ಏನು ಮಾಡ್ತಾರೆ ಅಂದರೆ ಒಬ್ಬ ಮನುಷ್ಯನ ಜೊತೆ ಒಬ್ಬ ಚೆಸ್ ಪ್ಲೇಯರ್ನ ಜೊತೆ ಒಂದು ಕಂಪ್ಯೂಟರ್ ಅಂದರೆ ಈ ರೀತಿಯಾಗಿರುವಂಥ ಒಂದು ಟೆಕ್ನಾಲಜಿಯನ್ನು ಅವನ ಜೊತೆ ಬಿಡ್ತಾರೆ. ಆಗ ಇಬ್ಬರ ಕಾಂಪಿಟೇಷನ್ನಲ್ಲಿ ಈ ಒಂದು ಮಷೀನ್ ಅಲ್ಲಿ ಗೆಲ್ಲುತ್ತೆ. ಆಗ ಅವರಿಗೆ ಅರ್ಥ ಆಗುತ್ತೆ ಏನಂದರೆ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಮುಂದೆ ಬರಬಹುದು, ಇದನ್ನು ಡೆವಲಪ್ ಮಾಡಬೇಕು, ಇದರಿಂದ ತುಂಬ ಉಪಯೋಗಗಳಿದೆ ಅಂತ ಒಂದು ಅನಿಸಿಕೆ ಅವರಲ್ಲಿ ಮೂಡಿಬರುತ್ತೆ. ಎ ಮೇಜರ್ ಅಚೀವ್ಮೆಂಟ್ ಡೀಪ್ ಬ್ಲೂ ಡಿಪಿಟ್ಸ್ ಕ್ಯಾಸ್ಪರೋ. ಇಲ್ಲಿ ಏನಾಗುತ್ತೆ ಅಂದರೆ ಒನ್ ಇಂಪಾರ್ಟೆಂಟ್ ಅಚೀವ್ಮೆಂಟ್ 1997ರಲ್ಲಿ ಈ ಒಂದು ಇನ್ವೆನ್ಷನ್ಗಳಲ್ಲಿ, ಡೆವಲಪ್ಮೆಂಟ್ಗಳಲ್ಲಿ ಮೊದಲನೇ ಒಂದು ಸಕ್ಸಸ್ಸನ್ನು ಕಾಣ್ತಾರೆ ಅವರು. ಯಾವ ರೀತಿಯ ಸಕ್ಸಸ್ ಅಂದರೆ ಡೀಪ್ ಬ್ಲೂ ಅನ್ನೋ ಒಂದು ಕಂಪನಿ ಏನು ಮಾಡುತ್ತೆ ಅಂದರೆ ಡೀಪ್ ಬ್ಲೂ ಅನ್ನೋ ಒಂದು ಟೆಕ್ನಾಲಜಿ, ಇದು ಈ ರೀತಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಥರ ಇರುವಂಥ ಟೆಕ್ನಾಲಜಿಯನ್ನು IBM ಸಂಸ್ಥೆ ಅದನ್ನು ರೂಪಿಸುತ್ತೆ. ಆಗ ಏನಾಗುತ್ತೆ ಅಂತಂದರೆ ಈ ಚೆಸ್ ಪ್ಲೇಯರ್, ನಿಜವಾದ ಚೆಸ್ ಪ್ಲೇಯರ್ ಆದಂತಹ ಗ್ರೇಟೆಸ್ಟ್ ಚಾಂಪಿಯನ್ ಯಾರಂದರೆ ಗ್ಯಾರಿ ಕ್ಯಾಸ್ಪರೋ, ಅವನ ಜೊತೆ ಈ ಒಂದು ಕಂಪ್ಯೂಟರ್ ಅಲ್ಲಿ ಮಾಡಿದಂತಹ ಒಂದು ಟೆಕ್ನಾಲಜಿಯನ್ನು ಅವನ ವಿರೋಧಿಯಾಗಿ ಅಂದರೆ ಆಟದಲ್ಲಿ ಅಪೋಸಿಟ್ ಆಗಿ ಅದನ್ನು ಇಡಲಾಗುತ್ತೆ. ಆಗ ಏನಾಗುತ್ತೆ ಅಂದರೆ ದಿಸ್ ಶೋಡ್ ದ್ಯಾಟ್ ಮಷಿನ್ ಕುಡ್ ಪರ್ಫಾರ್ಮ್ ವೆರಿ ಕಾಂಪ್ಲೆಕ್ಸ್ ಟಾಸ್ಕ್ ಬೆಟರ್ ದ್ಯಾನ್ ಹ್ಯೂಮನ್ ಇನ್ ಸಮ್ ಏರಿಯಾಸ್. ಅದರಿಂದ ಗೊತ್ತಾಗುತ್ತೆ ಏನಂದರೆ ಮನುಷ್ಯನಂತೆಯೇ ಕಂಪ್ಯೂಟರ್ಗಳು ಸಹ ಅವರ ಬ್ರೈನುಗಳು ಮನುಷ್ಯನಂತೆಯೇ ವರ್ತಿಸ್ತವೆ. ಹಾಗೆ ಅವು ಮನುಷ್ಯನಂತೆಯೇ ಎಂತಹ ಒಂದು ಕೆಲಸಗಳಿದ್ದರೆ ಡಿಫಿಕಲ್ಟ್ ಟಾಸ್ಕ್ಗಳನ್ನು ಈಸಿಯಾಗಿ ಅವುಗಳು ಸಾಲ್ವ್ ಮಾಡ್ತವೆ ಅನ್ನೋದನ್ನು ಕಂಡುಬರುತ್ತೆ ಇದರಿಂದ. ಹಾಗೆ ಇಲ್ಲಿ ಏನಾಗುತ್ತೆ ಅಂದರೆ ದ AI ವಿಂಟರ್ ಎ ಪೀರಿಯಡ್ ಆಫ್ ಸ್ಲೋ ಪ್ರೋಗ್ರೆಸ್. ಕೆಲವೊಮ್ಮೆ ಇನ್ನು ಬಿಗಿನಿಂಗಲ್ಲಿ ತುಂಬ ಸೋಲುಗಳನ್ನು ಕಾಣಬೇಕಾಗತ್ತೆ. ತುಂಬ ಜನರಿಗೆ ಇದರ ಮೇಲೆ ನಂಬಿಕೆ ಇರಲ್ಲ. ಯಾಕಂದರೆ ಮನುಷ್ಯನಂತೆ ವರ್ತಿಸುವ ಒಂದು ಕಂಪ್ಯೂಟರನ್ನು ಮನುಷ್ಯ ಹೇಗೆ ಇದನ್ನು ಸೃಷ್ಟಿ ಮಾಡಬಹುದು ಅನ್ನೋ ಡೌಟ್ ಬರುತ್ತೆ. ಹಾಗೆ ಕೆಲವೊಂದು ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಅಂಥದ್ರಲ್ಲಿ ನಾನು ಈಗ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಏನನ್ನೋದು. ಹೌಎವರ್ AI ಡಿಡ್ ನಾಟ್ ಗ್ರೋ ಸ್ಮೂತ್ಲಿ. ಬಿಗಿನಿಂಗಲ್ಲಿ ಇದು ಅಷ್ಟು ಈಸಿಯಾಗಿ ಬೆಳೀಲಿಲ್ಲ. ದೇರ್ ವರ್ ಪೀರಿಯಡ್ಸ್ ಕಾಲ್ಡ್ AI ವಿಂಟರ್. ಈ ಬೆಳವಣಿಗೆ ಇಲ್ಲದೇ ಇರೋ ಆ ಒಂದು ಟೈಮನ್ನು ನಾವು AI ವಿಂಟರ್ ಅಂತ ಕರಿತೇವೆ. ವೆನ್ ಪ್ರೋಗ್ರೆಸ್ ಸ್ಲೋ ಡೌನ್ ಅಂದರೆ ಈ ಟೈಮಲ್ಲಿ ಅದರ ಬೆಳವಣಿಗೆ ತುಂಬ ಸ್ಲೋ ಆಗಿರುತ್ತೆ. ಕಂಪ್ಯೂಟರ್ಸ್ ಫಾರ್ ಸ್ಲೋ ಆ್ಯಂಡ್ ಎಕ್ಸ್ಪೆನ್ಸಿವ್. ಯಾಕೆ ಅಂದರೆ ಆ ಕಂಪ್ಯೂಟರ್ಗಳನ್ನು ಕೊಂಡ್ಕೊಳ್ಬೇಕಾದ್ರೆ ತುಂಬ ಫಾಸ್ಟ್ ಆಗಿರೋ ಕಂಪ್ಯೂಟರ್ ಬೇಕಾಗಿರುತ್ತೆ. ಅಲ್ಲಿ ಇನ್ನೂ ಆ ರೀತಿಯ ಒಂದು ಕಂಪ್ಯೂಟರ್ಗಳು ಇನ್ವೆಂಟ್ ಆಗಿರುವುದಿಲ್ಲ ಮತ್ತು ಕಂಪ್ಯೂಟರ್ಗಳು ತುಂಬ ಸ್ಲೋ ಆಗಿರುತ್ತೆ. ಇದರಿಂದ ಏನಾಗುತ್ತೆ ಅಂದರೆ ದೇರ್ ವಾಸ್ ನಾಟ್ ಎನಫ್ ಡೇಟಾ. ಸೊ ಅದಕ್ಕೆ ಬೇಕಾಗುವಂತಹ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಬೇಕಾಗಿರುವಂಥ ಯಾವುದೇ ಡೇಟಾಗಳು ಅದರಲ್ಲಿ ಅವೈಲೇಬಲ್ ಆಗದೇ ಇರುವ ಕಾರಣಕ್ಕೆ ಏನಾಗುತ್ತೆ ಅಂದರೆ ಮೆನಿ ಪೀಪಲ್ ಲಾಸ್ಟ್ ಇಂಟ್ರೆಸ್ಟ್ ಆ್ಯಂಡ್ ಫೈಂಡಿಂಗ್ ವಾಸ್ ರೆಡ್ಯೂಸ್ಡ್. ಸೊ ಇದರಿಂದ ಏನಾಗುತ್ತೆ ಅಂದರೆ ಇದರ ಮೇಲೆ ತುಂಬ ಆಸಕ್ತಿಯನ್ನು ಜನ ಅಂದರೆ ಎಸ್ಪೆಷಲಿ ಕೆಲವೊಂದು ಸೈಂಟಿಸ್ಟ್ಗಳು ಕಳ್ಕೊಳ್ತಾರೆ. ಇದರ ಪರಿಣಾಮವಾಗಿ ಈ ಒಂದು ಪ್ರೊಸೆಸ್ಸು
ಮೂಲೆ ಗುಂಪಾಗುತ್ತೆ, ತುಂಬ ಸ್ಲೋ ಆಗುತ್ತೆ. ಸೊ ಈ ಒಂದು ಪೀರಿಯಡನ್ನು ನಾವು ದ ಎ ಐ ವಿಂಟರ್ ಅಂತ ಕರಿತೇವೆ. ಇನ್ನು ದ ರಿವೈವಲ್ ಎ ಐ ರಿಟರ್ನ್ಸ್ ಇನ್ ದಿ 1990s ಆ್ಯಂಡ್ 2000. 1990ರಿಂದ 2000 ಇಸ್ವಿಯಲ್ಲಿ ಈ ಒಂದು 10 ವರ್ಷದಲ್ಲಿ ತುಂಬ ಬದಲಾವಣೆ ಕಾಣುತ್ತೆ. ಮೂಲೆ ಗುಂಪಾದಂತಹ ಒಂದು ಎ ಐ ಟೆಕ್ನಾಲಜಿ ಮತ್ತೆ ಮುನ್ನೆಲೆಗೆ ಬರುತ್ತೆ. ಅಲ್ಲಿಂದ ಅದರ ಮತ್ತೆ ಪುನರ್ಜೀವನ ಪ್ರಾರಂಭ ಆಗುತ್ತೆ. ಸೊ ಬಿಕಮ್ ಪವರ್ಫುಲ್ ಅಗೇನ್ ಇನ್ 1990s. 1990ರಿಂದ 2000 ಒಂದು ಮಧ್ಯ ಆ ಅವಧಿಯಲ್ಲಿ ಏನಾಗುತ್ತೆ ಅಂದರೆ ಕಂಪ್ಯೂಟರ್ಸ್ ಬಿಕಮ್ ಸೋ ಫಾಸ್ಟ್. ಸೊ ಇಲ್ಲಿ ಕಂಪ್ಯೂಟರ್ಗಳು ತುಂಬ ಅದರ ಟೆಕ್ನಾಲಜಿಗಳು ತುಂಬ ಫಾಸ್ಟ್ ಆಗುತ್ತೆ, ಹಾಗೂ ಇಂಟರ್ನೆಟ್ಗಳನ್ನು ಅದನ್ನು ಬಳಸಲಾಗುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಲಾರ್ಜ್ ಅಮೌಂಟ್ ಆಫ್ ಡೇಟಾ, ಅಂದರೆ ಇಂಟರ್ನೆಟ್ಗಳಲ್ಲಿ ಸಿಗ್ತಕ್ಕಂಥ ಎಲ್ಲ ಡೇಟಾಗಳನ್ನು ಕಲೆಕ್ಟ್ ಮಾಡಿ ಆಗ ತುಂಬ ಇನ್ಫಾರ್ಮೇಷನನ್ನು ಏನಂದರೆ ಈ ಸೈಂಟಿಸ್ಟಿಗೆ ಪಡೀಲಿಕ್ಕೆ ತುಂಬ ಈಸಿ ಆಗುತ್ತೆ. ಇದರಿಂದ ಲರ್ನಿಂಗ್ ಬಿಕೇಮ್ ಪಾಪ್ಯುಲರ್. ಇದರಿಂದ ಈ ಒಂದು ಎ ಐ ಟೆಕ್ನಾಲಜಿಯ ಉಗಮ ಮತ್ತು ಅದರ ಬೆಳವಣಿಗೆ ತುಂಬ ಸ್ಪೀಡಾಗಿ ಬೆಳೀಲಿಕ್ಕೆ ಪ್ರಾರಂಭ ಆಗುತ್ತೆ. ಸೊ ಮಷಿನ್ ಲರ್ನಿಂಗ್, ಹೌ ಕಂಪ್ಯೂಟರ್ಸ್ ಲರ್ನ್ ಫ್ರಮ್ ಎಕ್ಸಾಂಪಲ್ಸ್ ಅಂತ. ಅಂದರೆ ಎ ಐ ಇಂಟೆಲಿಜೆನ್ಸ್ ಅನ್ನೋ ಒಂದು ಕಾನ್ಸೆಪ್ಟು ಮತ್ತು ಈ ಒಂದು ಟೆಕ್ನಾಲಜಿ ಎಷ್ಟು ಪಾಪ್ಯುಲರ್ ಆಗಲಿಕ್ಕೆ ಏನು ಕಾರಣ ಅನ್ನೋದನ್ನು ನಾವು ಹೇಳ್ತಾ ಹೋಗ್ತೇವೆ. ಸೊ ಇನ್ನು ಮಷಿನ್ ಲರ್ನಿಂಗ್, ಈ ಮಷಿನ್ ಏನು ಮಾಡುತ್ತೆ ಅಂತಂದರೆ ತುಂಬ ವಿಷಯಗಳನ್ನು ನೋಡ್ತಾ ನೋಡ್ತಾ ಅದನ್ನು ಅಬ್ಸರ್ವ್ ಮಾಡ್ತಾ ಅದನ್ನು ನಿಮಗೆ ಹೇಳ್ತಾ ಹಾಗೆ ತನ್ನನ್ನು ತಾನು ಇಂಪ್ರೂವ್ ಮಾಡ್ತಾ ಮುಂದೆ ಹೋಗ್ತಾನೆ ಇರುತ್ತೆ. ಈಗ ನೋಡ್ತಾ ಇರ್ತೀವಿ ಟೆಕ್ನಾಲಜಿ ಹೇಗೆಂದರೆ ಎ ಐ ಏನಂತಂದರೆ ನಾವು ಏನಾದರೂ ಒಂದು ಪ್ರಾಂಪ್ಟ್ಗಳನ್ನು ನೀಡಿದರೆ ಆ ಪ್ರಾಂಪ್ಟಿಗೆ ತಕ್ಕಂಥ ಉತ್ತರ ಕೊಡುತ್ತೆ. ಮತ್ತೆ ಅದನ್ನು ಇಂಪ್ರೂವ್ ಮಾಡುವಂಥ ಪ್ರಾಂಪ್ಟ್ ಕೊಟ್ಟರೆ ಅದೇ ಒಂದು ತನ್ನ ಒಂದು ಕೊಟ್ಟಂಥ ಒಂದು ಆನ್ಸರಿಂದ ಮತ್ತೆ ಅದನ್ನು ಬದಲಾವಣೆ ಮಾಡಿ ಮತ್ತೆ ನಮಗೆ ಬೇಕಾಗುವಂಥ ಎಕ್ಯುರೇಟ್ ಆನ್ಸರ್ನ ಕೊಡ್ತಾ ಹೋಗುತ್ತೆ. ಸೊ ಈ ರೀತಿ ಅದು ತನ್ನ ತಪ್ಪು ಅಂದರೆ ತನ್ನ ಒಂದು ತಪ್ಪಿನಿಂದ ಮತ್ತೆ ಕಲಿತಾ 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 ಹೇಗೆ ಅದನ್ನು ರಿಫೈನ್ ಮಾಡಬಹುದು, ರಿಫೈನ್ ಮಾಡ್ತಾನೆ ಹೋಗುತ್ತೆ. ಅದು ಎಲ್ಲಿಂದ ಸಾಧ್ಯ ಅಂದರೆ ಮನುಷ್ಯ ಕೊಡುವ ಒಂದು ಪ್ರಾಂಪ್ಟಿಂದ ಅದು ತುಂಬ ಲರ್ನಿಂಗ್ ಪ್ರೊಸೆಸ್ಸಲ್ಲಿ ಕಲಿತಾ ಹೋಗುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಕಂಪ್ಯೂಟರ್ಸ್ ಲರ್ನ್ ಫ್ರಾಮ್ ಎಕ್ಸಾಂಪಲ್ಸ್. ಹೇಗೆ ಕಂಪ್ಯೂಟರ್ಗಳು, ಮಷಿನ್ಗಳು ತಮ್ಮ ಒಂದು ಕಲಿಕೆಯನ್ನು ಕೆಲವೊಂದು ಎಕ್ಸಾಂಪಲ್ನ ಮೂಲಕ ಬೆಳೀತಾ ಹೋಗುತ್ತವೋ ಅದೇ ರೀತಿ ಇದು ಸಹ ಟೆಕ್ನಾಲಜಿ, ಎ ಐ ಟೆಕ್ನಾಲಜಿ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಇಫ್ ವಿ ಶೋ ಥೌಸಂಡ್ಸ್ ಆಫ್ ಪಿಕ್ಚರ್ಸ್ ಆಫ್ ಅ ಕ್ಯಾಟ್ಸ್ ಟು ಎ ಕಂಪ್ಯೂಟರ್, ನಾವು ಕಂಪ್ಯೂಟರ್ಗೆ ಹೋಗಿ ಸಾವಿರಾರು ಒಂದು ಬೆಕ್ಕಿನ ಚಿತ್ರಗಳನ್ನು ನಾವೇನಾದರೂ ತೋರಿಸಿದರೆ ಇಟ್ ಲರ್ನ್ಸ್ ಟು ಐಡೆಂಟಿಫೈ ಎ ಕ್ಯಾಟ್ ಇನ್ ಅ ನ್ಯೂ ಪಿಕ್ಚರ್. ನೋಡ್ತಾ 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 ಅದು ಏನು ಮಾಡುತ್ತೆ ಅಂದರೆ ಒಂದು ಪಿಕ್ಚರನ್ನು ಅಂದರೆ ಅದನ್ನು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡು ಒಂದು ಹೊಸ ಪಿಕ್ಚರಾಗಿ ಕ್ರಿಯೇಟ್ ಮಾಡುತ್ತೆ. ಸೊ ಈ ರೀತಿ ಹೊಸದನ್ನು ಕ್ರಿಯೇಟ್ ಮಾಡೋದಿದೆಯಲ್ಲ, ಪ್ರತಿಯೊಂದನ್ನು ನೋಡಿ ಸಾವಿರಾರುಗಳನ್ನು ನೋಡಿ ಅದರ ಮುಖ ಯಾವುದು, ಅದರ ಬಾಲ ಯಾವುದು, ಅದರ ಒಂದು ಕಾಲುಗಳು ಯಾವುದು, ಇಂಥಗಳನ್ನು ಅಬ್ಸರ್ವ್ ಮಾಡ್ತಾ ಆ ಒಂದು ಎಲ್ಲ ವಿಷಯಗಳನ್ನು ಚೆನ್ನಾಗಿ ಕಲಿತಾ ಒಂದು ತನ್ನದೇ ಆದಂಥ ಸೃಷ್ಟಿಯನ್ನು ಅದು ಮಾಡುತ್ತೆ. ಇಂಥ ಒಂದು ಮೆಥಡ್ಗೆ ನಾವು ಏನಂತ ಕರಿತೀವಿ ಅಂದರೆ ಎ ಐ ಅಂತ ಕರಿತೇವೆ. ಇದು ತುಂಬ ಮೋರ್ ಅಕ್ಯುರೇಟ್ ಆ್ಯಂಡ್ ಯೂಸ್ಫುಲ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಏನಂತಂದರೆ ಇನ್ ಡೈಲಿ ಲೈಫ್ ಟುಡೇ, ಇವತ್ತು ನಾವು ಹೇಗೆ ಇದನ್ನೆಲ್ಲ ಬಳಸ್ತೇವೆ ಅಂತ. ನಾವು ಹೆಲ್ತ್ ಕೇರ್ ಸೆಕ್ಟರ್ಗಳಲ್ಲಿ ಅಂದರೆ ಹಾಸ್ಪಿಟ್ಲ್ಗಳಲ್ಲಿ ಬಳಸ್ತಾ ಇದ್ದೀವಿ, ಬ್ಯಾಂಕಿಂಗ್ನಲ್ಲಿ ಬಳಸ್ತಾ ಇದ್ದೀವಿ, ವಾಯ್ಸ್ ಅಸಿಸ್ಟೆನ್ಸ್, ಗೂಗಲ್ ವಾಯ್ಸ್ ಅಸಿಸ್ಟೆನ್ಸು, ಒಂದು ಸ್ಪೋಕನ್ ಲ್ಯಾಂಗ್ವೇಜನ್ನು ಫೈಂಡ್ ಔಟ್ ಮಾಡಲಿಕ್ಕೆ ನಾವು ಇದನ್ನು ಬಳಸ್ತಾ ಇದ್ದೀವಿ. ಹಾಗೆ ಟ್ರಾನ್ಸ್ಪೋರ್ಟೇಷನ್, ಸೆಲ್ಫ್ ಡ್ರೈವಿಂಗ್ ಕಾರ್ಸ್ಗಳೆಲ್ಲ ಬಂದಿದೆ, ಡ್ರೈವಲ್ ಇಲ್ಲದೇ ಇರೋ ಕಾರು. ಸೊ ಅದರಲ್ಲೂ ನಾವು ಈ ಎ ಐಯನ್ನು ಬಳಸ್ತಾ ಇದ್ದೀವಿ. ಎ ಐ ಅನ್ನೋದು ಒಂದು ಪ್ರತಿಯೊಂದು ಫೀಲ್ಡಲ್ಲೂ ಇವತ್ತು ತುಂಬ ಇಂಪಾರ್ಟೆಂಟ್ ಆಗಿರುವುದು ಮತ್ತು ಅದನ್ನು ತುಂಬ ಈಸಿಯಾಗಿ ಪ್ರತಿಯೊಂದರಲ್ಲೂ ನಾವು ಇವತ್ತು ಬಳಸ್ತಾ ಇದ್ದೀವಿ. ಇನ್ನು ಒಂದು ಬಿಗ್ ಕ್ವೆಶನ್ ಬರುತ್ತೆ. ಸೊ ಯಾವುದಂದರೆ ಈ ಪ್ರೋಸಿನ ಮುಖ್ಯವಾದ ಪ್ರಶ್ನೆ ಅದು ಯಾವುದಂದರೆ ಕ್ಯಾನ್ ಮಷೀನ್ ಟ್ರೂಲಿ ಥಿಂಕ್ ಅಂತ. ಮಷೀನ್ಗಳು ನಿಜವಾಗಲೂ ಮನುಷ್ಯನಂತೆ ವಿಚಾರ ಮಾಡ್ತವೆ ಅಂತ. ಇವನ್ ನಾವು ದ ಮೇನ್ ಕ್ವೆಶನ್ ರಿಮೇನ್ಸ್. ಆದರೆ ಈ ಪ್ರಶ್ನೆಗೆ ಇವತ್ತಿಗೂ ನಮಗೆ ಉತ್ತರ ಹುಡುಕ್ಲಿಕ್ಕೆ ಆಗ್ತಾ ಇಲ್ಲ. ಯಾಕಂದರೆ ಮಷಿನ್ ಕ್ಯಾನ್ ಕ್ಯಾಲ್ಕುಲೇಟ್, ಮಷಿನ್ಗಳು ಕ್ಯಾಲ್ಕುಲೇಟ್ ಮಾಡ್ತವೆ, ಲರ್ನ್ ಪ್ಯಾಟರ್ನ್ಸ್, ಒಂದು ಪ್ಯಾಟರ್ನ್ ಕೊಟ್ಟರೆ ಅದನ್ನು ತುಂಬ ಈಸಿಯಾಗಿ ಅರ್ಥ ಮಾಡಿಕೊಂಡು ಅದನ್ನು ಕಲಿತಾವೆ ಆ್ಯಂಡ್ ಮೇಕ್ ಡಿಸಿಷನ್, ಅದನ್ನು ನೋಡಿದ ಮೇಲೆ ತಮ್ಮದೇ ಆದಂಥ ಒಂದು ಡಿಸಿಷನ್ ಕೊಡ್ತವೆ. ಬಟ್ ದೇ ಡು ನಾಟ್ ಹ್ಯಾವ್ ಇಮೋಷನ್ಸ್. ಆದರೆ ಏನು ಒಂದು ಲ್ಯಾಕ್ ಪ್ರಾಬ್ಲಮ್ ಅಂದರೆ ಅವು ಮನುಷ್ಯನ ಥರ ಭಾವನೆಯನ್ನು ವ್ಯಕ್ತಪಡಿಸಲ್ಲ, ಹಾಗೆ ಅವುಗಳಿಗೆ ಫೀಲಿಂಗ್ಸ್ ಇಲ್ಲ, ಹಾಗೆ ಟ್ರೂ ಅಂಡರ್ಸ್ಟ್ಯಾಂಡಿಂಗ್ ಲೈಕ್ ಹ್ಯೂಮನ್, ಮನುಷ್ಯನ ಥರ ಅವುಗಳು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಸೊ ದೇ ಫಾಲೋ ಓನ್ಲಿ ಯಾವುದರ ಮೇಲೆ ಅವು ನಿಂತಿವೆ ಅಂದರೆ ಪ್ರೋಗ್ರಾಮ್ಸ್ಗಳ ಮೇಲೆ ಮತ್ತು ನೀಡುವ ಡೇಟಾಗಳ ಮೇಲೆ ನಿಂತಿರುವುದರಿಂದ ಅವು ಮನುಷ್ಯನಂತೆ ವರ್ತಿಸಲು ಸಾಧ್ಯವಿಲ್ಲ ಅಂತ ನಾವು ಹೇಳ್ಬೋದು.
ಈಗ ಕನ್ಕ್ಲೂಷನಲ್ಲಿ ಎ ಜರ್ನಿ ಆಫ್ ಅಪ್ಸ್ ಆ್ಯಂಡ್ ಡೌನ್ಸನ್ನು ನಾವು ನೋಡಿದ್ದೀವಿ. ಹೇಗಂತಂದರೆ ಮೊದಲು ಹೇಗೆ ಎಲ್ಲ ಕಂಪ್ಯೂಟರ್ಗಳಿತ್ತು, ಆಮೇಲೆ ಏನು ಬದಲಾವಣೆ ಆಯಿತು, ಬದಲಾವಣೆ ಆಗ್ತಾ ಆಗ್ತಾ ಪಿ ಸಿ ಆದಮೇಲೆ ಹಾಗೆ ಲ್ಯಾಪ್ಟಾಪ್ ಆದಮೇಲೆ ಹಾಗೆ ಒಂದಿಲ್ಲ ಒಂದು ಇವತ್ತು ಎ ಐ ಟೆಕ್ನಾಲಜಿ ಬಂದು ನಮ್ಮ ಜೀವನ ನಿಂತಿದೆ. ಸೊ ಇದರಲ್ಲಿ ನಾವು ಏನೆಲ್ಲ ನೋಡಿದ್ವಿ ಅಂದರೆ ದ ಹಿಸ್ಟ್ರಿ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನು ಹೇಳುತ್ತೆ ನಮಗೆ ಅಂದರೆ ಮೆನಿ ಅಪ್ಸ್ ಆ್ಯಂಡ್ ಡೌನ್ಸ್ಗಳೆಲ್ಲ ಆಯಿತು ಅಂತ. 1950ರಿಂದ ಇವತ್ತು 2026ರಲ್ಲಿ ಏನೆಲ್ಲ ಬದಲಾವಣೆಗಳಾಯಿತು, 1990 ಅಂದರೆ 90ರ ಇಸ್ವಿಯಿಂದ ಹಿಡ್ಕೊಂಡು 2000ದ ಇಸ್ವಿಯಲ್ಲಿ ಯಾವ ರೀತಿ ಅದು ಒಂದು ಡೆವಲಪ್ ಆಯಿತು, ಇಂಥ ಎಲ್ಲ ವಿಚಾರಗಳನ್ನು ನಾವು ಕಾಣ್ತಾ ಹೋಗ್ತೇವೆ. ಸೊ ಇಲ್ಲಿ ಏನಪ್ಪ ಅಂದರೆ ಒಂದು ಜರ್ನಿ ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂದರೆ ಒಂದು ಎಲನ್ ಟರ್ನಿಂಗ್ ಅವರ ಒಂದು ಪ್ರಶ್ನೆ ಯಾವುದಂದರೆ ಕ್ಯಾನ್ ಅಂದರೆ ಮಷಿನ್ ಥಿಂಕ್ ಅನ್ನೋ ಒಂದು ಪ್ರಶ್ನೆಯಿಂದ ಹಿಡ್ಕೊಂಡು ಇವತ್ತು ಮಾಡರ್ನ್ ಸ್ಮಾರ್ಟ್ ಮಷಿನ್ಸ್ವರೆಗೇನು ನಾವು ಈ ಒಂದು ಪ್ರೋಸಲ್ಲಿ ಕಲಿತಾ ಬಂದಿದ್ದೀವಿ, ಹಾಗೆ ಕಲಿತಾನೂ ಬರ್ತಾ ಇದ್ದೀವಿ. ಸೊ ಎ ಐ ಹ್ಯಾಸ್ ಗ್ರೋನ್ ಗ್ರೇಟ್ಲಿ, ಇವತ್ತಿಗೆ ತುಂಬ ಪಾಪ್ಯುಲರ್ ಆಗಿ ಬೆಳೆದಿದೆ. ಇಟ್ ಹೆಲ್ಪ್ಸ್ ಅಸ್ ಇನ್ ಮೆನಿ ಫೀಲ್ಡ್ಸ್, ಇದು ತುಂಬ ವಿವಿಧವಾದಂಥ ಕ್ಷೇತ್ರಗಳಲ್ಲಿ ನಮಗೆ ಹೆಲ್ಪ್ ಮಾಡ್ತಾ ಇದೆ. ಬಟ್ ವೆದರ್ ಮಷಿನ್ ಕ್ಯಾನ್ ಟ್ರೂಲಿ ಥಿಂಕ್ ಲೈಕ್ ಹ್ಯೂಮನ್ಸ್, ಮನುಷ್ಯನ ಥರ ಅದು ವಿಚಾರ ಮಾಡ್ತವೆ ಅನ್ನೋದನ್ನು ನಾವು ತಿಳ್ಕೋಬೇಕಾಗಿದೆ. ಸೊ ಅದು ಆಗಲಿಕ್ಕೆ ಸಾಧ್ಯ ಇಲ್ಲ. ಸೊ ಫ್ರೆಂಡ್ಸ್, ಇಷ್ಟು ಹೇಳ್ತಾ ನಾನು ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ನೀವು ಇದನ್ನು ಇಷ್ಟಪಟ್ಟರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.